ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಮಸಾಲ ಮಾಡಿದ್ದೀವಿ. ನೋಡ್ತಾ ಇದ್ದೀರಲ್ಲ ನೀವು. ಸೊ ಈಗ ಇದನ್ನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ, ಬನ್ನಿ ಹೋಗೋಣ. ಇಲ್ಲಿ 200 ಗ್ರಾಮ್ಸ್ ಆಫ್ ಪನ್ನೀರ್ನ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀವಿ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀವಿ, ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀವಿ. ಈಗ ನಾವು ಲಿಡ್ನ ಮುಚ್ಕೊಂಡು ಮಿಕ್ಸ್ ಮಾಡ್ಕೊತೀವಿ. ಸ್ವಲ್ಪ ನೋಡಿ, ಈ ಥರ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ, ಅದು ಸ್ವಲ್ಪ ಇಟ್ಕೊಳಕ್ಕೆ ಅಂತ ಹೇಳಿ ಇಡ್ತಾ ಇದ್ದೀವಿ. ನಾವಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀವಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀವಿ. ನೋಡಿ, ಈಗ ನಾವು ಜೀರಿಗೆ ಹಾಕೊಂಡಿದ್ದೀವಿ ಎಣ್ಣೆಗೆ. ಸ್ವಲ್ಪ ಇಲ್ಲೊಂದು ಪಲಾವ್ ಎಲೆ ಹಾಕೊಂಡಿದ್ದೀವಿ, ಒಂದೇ ಒಂದು ಚಕ್ಕೆ ಹಾಕೊಂಡಿದ್ದೀವಿ, ಒಂದು ಏಲಕ್ಕಿ ಹಾಕಿದ್ದೀವಿ, 2 ಏಲಕ್ಕಿ ಹಾಕಿದ್ದೀವಿ, ಒಂದು ಲವಂಗ ಹಾಕಿದ್ದೀವಿ. ನೀವೇನು ಅಲ್ಲಿ ನೋಡ್ಕೊಂಡು ಮಾಡ್ತೀರಾ? ಫ್ರೆಂಡ್ಸ್ ಹಾಕ್ತಾ ಇದ್ದೀವಿ. ಈಗ ನಾವು ಮೆಣಸಿನಕಾಯಿ ಹಾಕೋತಾ ಇದ್ದೀವಿ. ನಾವೀಗ ಇಲ್ಲಿ ಈರುಳ್ಳಿ ಹಾಕೋತಿದ್ದೀವಿ, ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ. ಉದ್ದುದ್ದ ಕಟ್ ಮಾಡಬೇಕು ನಾವು ಇದನ್ನು. ಈಗ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಯಾವ ಕಲರ್ ಆಗಬೇಕು? ಗೋಲ್ಡನ್ ಕಲರ್ ಆಗುತ್ತೆ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀವಿ. ಈಗ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀವಿ. ಈಗ ನಾವು ಫ್ರೈ ಮಾಡ್ಕೊತಾ ಇದ್ದೀವಿ. ಈಗ ಒಂದು ಸ್ವಲ್ಪ ಬಾದಾಮಿ ಹಾಕೋತಾ ಇದ್ದೀವಿ, ಒಂದು 6 ಬಾದಾಮಿ ಹಾಕಿದ್ದೀವಿ. ಮತ್ತು ಈಗ ಫ್ರೈ ಮಾಡ್ತಾ ಇದ್ದೀವಿ. ಈಗ ನಾವು ಕಟ್ ಮಾಡಿ ಇಟ್ಟಿರುವಂಥ ಟೊಮೊಟೊವನ್ನು ಹಾಕ್ತಾ ಇದ್ದೀವಿ. ಒಂದು ಚಿಕ್ಕ ಟೊಮೊಟೊ ಹಾಕ್ಕೊಂಡಿದ್ದೀವಿ, ಯಾಕಂದರೆ ನಾವು 200 ಗ್ರಾಮ್ ಅಷ್ಟೇ ಪನ್ನೀರ್ ಹಾಕ್ಕೊಂಡಿರೋದು. ಸೊ ಅದಕ್ಕೆ ಚಿಕ್ಕ ಟೊಮೊಟೊ ಹಾಕ್ಕೊಂಡಿದ್ದೀವಿ. ಫ್ರೈ ಮಾಡ್ಕೊತಾ ಇದ್ದೀವಿ. ಟರ್ಮರಿಕ್ ಬೇಕು. ಈಗ ಅರಿಶಿನ ಹಾಕೋತಾ ಇದ್ದೀವಿ ಸ್ವಲ್ಪ, ಮತ್ತು ಫ್ರೈ ಮಾಡ್ತಾ ಇದ್ದೀವಿ. ನೋಡಿ, ಈಗ ನಾವು ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ. ಮತ್ತು 1/2 ಸ್ಪೂನ್ ಗರಂ ಮಸಾಲ ಹಾಕಿದ್ದೀವಿ ಇದಕ್ಕೆ. ಈಗ ಹಾಕೋತಾ ಇದ್ದೀವಿ, ಹಾಕೊಂಡಿದ್ದೀವಿ, ಫ್ರೈ ಮಾಡ್ತಾ ಇದ್ದೀವಿ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ನೀರು ಹಾಕ್ತಾ ಇದ್ದೀವಿ ನಾವಿಲ್ಲಿ. ಲಿಡ್ನ ಮುಚ್ತಾ ಇದ್ದೀವಿ. ಈಗ ಫ್ರೈ ಮಾಡಿರೋದೆಲ್ಲ ಮಿಕ್ಸಿಗೆ ಒಳಗೆ ಹಾಕ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಗ್ರೈಂಡ್ ಮಾಡ್ಕೊತೀವಿ. ನೋಡಿ, ಈ ಥರ ಗ್ರೈಂಡ್ ಆಗಿರಬೇಕು, ತುಂಬ ನುಣ್ಣಗೆ ಗ್ರೈಂಡ್ ಆಗಿರಬೇಕು. ಈಗ ಒಂದು ಬಾಣಲಿಗೆ ತುಪ್ಪ ಹಾಕೋತಾ ಇದ್ದೀವಿ. ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ವಲ್ಲ ಪನ್ನೀರು, ಅದನ್ನ ಈಗ ಹಾಕೋತಾ ಇದ್ದೀವಿ. ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ರುಬ್ಬಿಟ್ಕೊಂಡಿರುವ ಮಿಶ್ರಣ ಹಾಕೋತಾ ಇದ್ದೀವಿ. ಈಗ ನಾವು ಮಿಕ್ಸರಲ್ಲಿ ಜಾರಲ್ಲಿ ನೀರು ಹಾಕೋತೀವಿ, ಸ್ವಲ್ಪ ಹಾಕ್ಕೊಂಡು ಇಷ್ಟು ಹಾಕ್ಕೊಂಡಿದ್ದೀವಿ. ಮತ್ತು ಈಗ ಒಂಚೂರು ಉಪ್ಪು ಹಾಕೋತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ಈಗ ಮೊಸರು ಹಾಕೋತಾ ಇದ್ದೀವಿ. ಈಗ ನಾವಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಲಿಡ್ನ ಮುಚ್ಚಿ
ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀವಿ. ಈಗ ನಾವು ಗ್ಯಾಸ್ನ ಆಫ್ ಮಾಡಿದ್ದೀವಿ. ಈಗ ರೆಡಿಯಾಗಿದೆ ನಮ್ಮ ಅಡಿಗೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡ್ತಾ ಇದ್ದೀರಿ ನೋಡಿ. ಈಗ ಪ್ಲೇಟಲ್ಲಿ ಸರ್ವ್ ಮಾಡಬೇಕು. ಸೊ ಈಗ ನೋಡ್ತಾ ಇದ್ದೀರಾ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಮಸಾಲ ರೆಡಿಯಾಗಿದೆ. ಇದೇ ಥರ ವಿಡಿಯೋಸ್ಗಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬಾಯ್.